ನಮಸ್ಕಾರ ಎಲ್ಲರಿಗೂ. ಇವತ್ತು ವಿಶ್ವ ಆಹಾರ ದಿನ. ಇದಕ್ಕೊಂದು ಆರೋಗ್ಯಕರವಾದ ಅಡುಗೆಯನ್ನು ತೊಗೊಂಡು ಬಂದಿದ್ದೇನೆ. ಮೂಲಂಗಿ ಅಂತ ಮೂಗು ಮುರಿಯೋರಿಗೊಂದು ಮೂಲಂಗಿ ಹುಳಿ ಗೊಜ್ಜು ಮಾಡಿದ್ದೇನೆ. ಇದು ಅನ್ನಕ್ಕೆ ಚಪಾತಿಗೆ ಎಲ್ಲದಾಗ ಆಗತ್ತೆ. ಇದಕ್ಕೆ ನಾನು ಬಳಸಿರೋದು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ, ಮೂಲಂಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ, ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ. ಇದಕ್ಕೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೇನೆ. ನೀರು ಕುದಿ ಬಂದ ತಕ್ಷಣ ಕಟ್ ಮಾಡ್ಕೊಂಡಿರೋಂಥ ಮೂಲಂಗಿನ ಹಾಕಿದ್ದೇನೆ. ಸ್ವಲ್ಪ ಅರ್ಧ ಬೆಂದರೆ ಸಾಕಿದ್ದು. ಅದು ಬೇಯೋವರೆಗೂ ನಾನು ಈ ಕಡೆ ಒಂದು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ 1-2 ಸ್ಪೂನ್, ನಾವು ಮಾಡೋ ಅಳತೆಗೆ ತಕ್ಕಂತೆ ಎಣ್ಣೆ ಹಾಕ್ಕೊಳ್ಬೋದು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರಿದುಕೊಂಡು ನಂತರ ಟೊಮೆಟೊ ಹಾಕಬೇಕಾಗತ್ತೆ. ಇಲ್ಲಿ ಮೂಲಂಗಿ ಕುದೀತಾ ಇದೆ. ಟೊಮೆಟೊ ಹಾಕಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಆಗಲಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಉಪ್ಪು ಮತ್ತು ಕಡಲೆ ಪಫ್ ಪೌಡ್ರ್ ಅಂದರೆ ಪುಟಾಣಿ ಪೌಡ್ರ್ ಅಂತ. ಪುಟಾಣಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಪುಟಾಣಿ ಅಂತಾರೆ, ಕಡಲೆ ಪಫ್ ಅಂದರೆ ಬೆಂಗಳೂರು ಕಡೆ ಹೇಳ್ತಾರೆ. ಅದನ್ನು ಹಾಕಿ ಎಲ್ಲನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಕುದಿಸ್ಕೊಂಡಿರೋ ಮೂಲಂಗಿ ಹಾಕೋಣ. ಆ ನೀರು ಸಮೇತ ಕುದೀತಾ ಇರೋ ಮೂಲಂಗಿನ ಸ್ಟವ್ ಆಫ್ ಮಾಡಿಬಿಟ್ಟು ಮೂಲಂಗಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಸೇರಿಸ್ಕೊಟ್ಟದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೀರೆಲ್ಲ ಇಂಗ್ಕೊಂಡ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಯಾಕಂದರೆ ಇದು ಮಾಡಿಕೊಂಡ್ರೆ ಇದು ಒಗ್ಗರಣೆ ಆರಬೇಕು. ಇದು ಆರಿದ ಮೇಲೇ ನಾನು ಮೊಸರು ಸೇರಿಸ್ತೀನಿ. ಇವಾಗ ಬೇಯಿಸ್ಕೊಟ್ಟಿರೋ ಮೂಲಂಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲನೂ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೇನೆ. ಇವಾಗ ನಾನು ಸ್ಟವ್ ಆಫ್ ಮಾಡಿ ಇದು ಒಗ್ಗರಣೆ ಆರಬೇಕಿದು. ಆರಿದ ಮೇಲೆ ಇದಕ್ಕೆ ನಾನು ಮೊಸರು ಸೇರಿಸ್ಬೇಕಾಗತ್ತೆ. ಮೊಸರು ಗಟ್ಟಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ. ಆಂಟಿಬಯೋಟಿಕ್ ಆಗಿ ಸ್ವಲ್ಪ ಅರಿಶಿಣ ಪುಡಿ ಎಲ್ಲನ ಹಾಕ್ಕೊಂಡು ಮೊಸರಿಗೆ ಸ್ವಲ್ಪ ಬೇಕಂದರೆ ನೀವು ನೀರು ಸೇರಿಸ್ಕೊಳ್ಬೋದು, ಇಲ್ಲ ಹಾಗೇ ಹಾಕ್ಕೊಳ್ಬೋದು. ಹಾಗೆ ಗಟ್ಟಿಯಾಗಿದ್ದರೆ ಇದು ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿದರೆ ಮೂಲಂಗಿ ಮೊಸರು ಹುಳಿಗೊಜ್ಜು ರೆಡಿ ಆಗುತ್ತೆ. ಇದನ್ನು ಅನ್ನದ ಜೊತೆ ತಿನ್ಬೋದು, ಚಪಾತಿಗೆ ತಿನ್ಬೋದು, ಮುದ್ದೆ ಕೂಡ ಸರಿ ಹೋಗುತ್ತೆ. ನಿಮ್ಗೆ ಯಾವುದಕ್ಕೆ ಇಷ್ಟ ಆಗುತ್ತೋ ಅದಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ಸಾಕು. ಮೂಲಂಗಿ ತಿನ್ನದೇ ಇರೋರು ಕೂಡ ಮೂಲಂಗಿ ಹುಳಿಗೊಜ್ಜನ್ನ ತಿಂತಾರೆ. ನೀವು ಮಾಡಿ ನೋಡಿ ಹೇಳಿ ಹೇಗಿದೆ ಅಂತ. ನಮಗಂತೂ ತುಂಬ ಇಷ್ಟವಾಗಿರೋದು ಇದು. ನಾನು ಇದಕ್ಕೆ 2 ಮೂಲಂಗಿ ಬಳಸಿದ್ದೇನೆ. ನೀವು ಮಾಡಿ ನೋಡಿ